ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 14 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ, ಅಂದರೆ ಆ ಕಡೆ ಈ ಕಡೆ ಕೂಡ, ಅಂದರೆ ಅಕ್ಕಪಕ್ಕ ಇರುವಂಥ 6 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಗೆ 14 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಯಿಂದ 14 ಕಿಲೋಮೀಟ್ರು, ಚಿತ್ರದುರ್ಗದಿಂದ 44 ಕಿಲೋಮೀಟ್ರು, ಬೆಂಗಳೂರಿಂದ 214 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ತಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ತಾರ್ ರೋಡಿಂದ ಅಂದರೆ ಚಳ್ಳಕೆರೆ ಟು ಪಾವಗಾಡ ಹೋಗುವ ದಾರಿಯಲ್ಲಿ ಬರುವಂಥ ಜಮೀನು. ನೀವು ಚಳ್ಳಕೆರೆಯಿಂದ 14 ಕಿಲೋಮೀಟ್ರ್ ಬರಬೇಕಾಗುತ್ತೆ, ಅಲ್ಲಿಂದ ತಾರ್ ರೋಡಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಬರಬೇಕಾಗುತ್ತೆ. ಜೊತೆಗೆ ಸರ್ವಿಸ್ ರೋಡು 30 ಅಡಿ ಟ್ರಂಚಿಂಗ್ ಓಡಿಸಿ ರೆಡಿ ಇರುವಂಥ ದಾರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾಕೆಂದರೆ ದಾರಿ ಈ ಜಮೀನಿನ ಮಧ್ಯೆ ಹಾದು ಹೋಗುತ್ತೆ. ಅಂದರೆ ಆ ಕಡೆ 1 ಎಕರೆ ಸಿಗುತ್ತೆ, 5 ಎಕರೆ ಕೆಳಗೆ ಸಿಕ್ಕರೆ ದಾರಿ ಆ ಕಡೆ 1 ಎಕರೆ ಸಿಗುತ್ತೆ. ಸೆಂಟ್ರಲ್ ದಾರಿ ಹೋಗಿದೆ, ನಕಾಶೆ ರೋಡು. ಏನು ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರಾ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತಲೂ ಕೂಡ ಇಲ್ಲಿರೋದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀವು ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ಒಂದು ತೋಟ ಇದೆ. ನೀವು ಈ ಜಮೀನನ್ನು ತಗೊಂಡ್ರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡ್ಕೋಬೋದು. ಯಾಕೆಂದರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ನೀರಿನ ಸಮಸ್ಯೆ ಅಂತೂ ಈ ಭಾಗದಲ್ಲಿ ತೊಂದರೆ ಇಲ್ಲ, ಯಾವಾಗಲೂ ನೀರಿಂದು ಚೆನ್ನಾಗಿದೆ. ಈ ಜಮೀನಿನ ಮಾಲೀಕ ಈ ಜಮೀನನ್ನು ಒಂದು 8 ವರ್ಷದಿಂದ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ, ಆದ್ದರಿಂದ ಈ ಸ್ಥಿತಿಲಿ ಇದೆ ಈ ಜಮೀನು. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಮಾರುವ ಉದ್ದೇಶದಿಂದ ಇದನ್ನು ಅದೇ ರೀತಿ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಣ್ಣಿನ ಸ್ಥಿತಿ, ನೀರಂತೂ ತುಂಬ ಚೆನ್ನಾಗಿದೆ. ನಾನು ಹೇಳೋದಲ್ಲ ಮುಖ್ಯ, ನೀವು ಕೂಡ ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಖಂಡಿತ ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಸಣ್ಣ ಕಲ್ಲಿದೆ, ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ನೀವು ನೋಡಿರಿ, ಕಡಲೆಕಾಯಿ ಹಾಕಿದ್ದಾರೆ. ಅದು ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಮಾತ್ರ ಹಾಕುವಂಥ ಕಡಲೆಕಾಯಿ. ಅಂದರೆ ಆ ಕಡೆ ತೋಟ ಇದೆ, ಅದರ ಪಕ್ಕದಲ್ಲಿ ತೋಟ ಇದೆ. ಇದು ಮಳೆಗಾಲದಲ್ಲಿ ಮಾತ್ರ ಬಿತ್ತನೆ ಮಾಡಿದ್ದಾರೆ. ಇದು ಕೂಡ ಮಳೆಗಾಲದಲ್ಲಿ ಬಿತ್ತನೆ ಮಾಡಬಹುದಾಗಿತ್ತು, ಕೆಲವು ಕಾರಣಗಳಿಂದ ಈ ಜಮೀನನ್ನು ಮಾರುವ ಉದ್ದೇಶ. ಜೊತೆಗೆ ನಾನು ಮೊದಲೇ ಹೇಳಿದ್ದೀನಿ, ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇನ್ನು ರೇಟ್ ಕೂಡ ಜಾಸ್ತಿ ಆಯಿತು ಅನ್ನೋರಿಗೆ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ಅಲ್ಲಿ ಯಾವ ಬೆಲೆಗೆ ಮಾರಾಟ ಆಗುತ್ತೆ ಜಮೀನು ಅನ್ನೋದು ಕೂಡ ವಿಚಾರಿಸಿ. ಕೆಲವೊಂದಿಷ್ಟು ಅನುಮಾನ ಅಂತೂ ಬಂದೇ ಬರುತ್ತೆ. ಜಮೀನನ್ನು ಯಾಕೆ ಮಾರ್ತಿದ್ದಾರೆ? ಖಂಡಿತ ಆರ್ಥಿಕ ಪರಿಸ್ಥಿತಿ ಎಲ್ಲರನ್ನ ಜಮೀನನ್ನು ಮಾರಿಸುವಂಥ ಕೆಲಸ ಮಾಡುತ್ತೆ. ಇಲ್ಲಾಂದರೆ ಯಾವೊಬ್ಬ ರೈತ ಕೂಡ ಜಮೀನು ಮಾರುವ ಉದ್ದೇಶ ಹೊಂದಿರಲ್ಲ. ಯಾಕೆಂದರೆ ತಾನು 1-2 ಎಕರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ, ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣವೂ ಇಲ್ಲ. ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ತಂಟೆ ತಕರಾರು, ಕೋರ್ಟು ಕಚೇರಿ ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಜಮೀನಿನ ಬೆಲೆ ಈಗ ಮಣ್ಣಾಯಿತು, ನೀರಿನ ಸ್ಥಿತಿ ಆಗಿತ್ತು, ಇದರ ಬೆಲೆ ಜನರಲ್ ಪ್ರಾಪರ್ಟಿ ಆಗಿದೆ. ಇದರ ಬೆಲೆ 1 ಎಕರೆ, ಇದರ ಬೆಲೆ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನೀವು ಜಮೀನನ್ನು ನೋಡಲೇಬೇಕು ಅಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ನು ನಿಮಗೆ ಸಿಗುತ್ತೆ. ನೀವು ಆವಾಗ ನಮ್ಮನ್ನು ನೇರವಾಗಿ ಬಂದು ಆಫೀಸ್ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. 1 ಎಕರೆ ನಿಮಗೆ ನೋಡಿರಿ, ರೆಡ್ ಸಾಯಿಲ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಡೆ ಎಲ್ಲ ಪ್ಯೂರ್ ರೆಡ್ ಸಾಯಿಲ್. ನೀವು ಸ್ಥಳಕ್ಕೆ ಬಂದರೆ ನಿಮಗೆ ಗೊತ್ತಾಗುತ್ತೆ. 1 ಎಕರೆ ಈ ಜಮೀನಿಗೆ 15ರಿಂದ 16 ಲಕ್ಷ ಹೇಳ್ತಾರೆ, ತೊಗೋಬೋದು. ಯಾಕೆಂದ್ರೆ ತಾರ್ ರೋಡಿಂದ 1 ಕಿಲೋಮೀಟ್ರ್, ಚಳ್ಳಕೆರೆಗೆ 14 ಕಿಲೋಮೀಟ್ರು. 1 ಎಕರೆ 15ರಿಂದ
16 ಲಕ್ಷ ಹೇಳ್ತಾರೆ. ಅದ್ರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.